ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಗುಬ್ಬಿ ತಾಲೂಕಿನ ಕೋಡಿನಾಗಿನಹಳ್ಳಿ, ಮಾರುತಿಪಾಳ್ಯ, ಎನ್ ರಾಂಪುರ ಗ್ರಾಮಸ್ಥರು ಸಮರ್ಪಕವಾಗಿ ವಿದ್ಯುತ್ ಕೊಡ್ತಾ ಇಲ್ಲ ಅಂತ ನೂರಾರು ರೈತರು ನಿಟ್ಟೂರು ಬೆಸ್ಕಾಂ ಕಚೇರಿ ಮುಂದೆ ಜಮಾಯಿಸಿ ಪ್ರತಿಭಟನೆ ಮಾಡಿದ್ದಾರೆ. ರೈತ ಮುಖಂಡ ಸದಾಶಿವಯ್ಯ ಮಾತನಾಡಿ, ಸುಮಾರು 3 ತಿಂಗಳಿನಿಂದ ಸಮರ್ಪಕವಾಗಿ ವಿದ್ಯುತ್ ಕೊಡ್ತಾ ಇಲ್ಲ. ಇದರಿಂದ ರೈತರಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಬೆಸ್ಕಾಂ ಅಧಿಕಾರಿಗಳು ರೈತರ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ. ಎಸ್ಒ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಕೂಡ ಯಾವುದೇ ಸಮಸ್ಯೆ ಬಗೆಹರಿಸಿಲ್ಲ. ವಿದ್ಯುತ್ ಇಲ್ಲದೆ ರೈತರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಬೇಸಿಗೆ ಇರೋದ್ರಿಂದಾಗಿ ತೋಟಗಳು ಒಣಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಆಕ್ರೋಶ ಹೊರಹಾಕಿದ್ರು. ರಾತ್ರಿ ಸಮಯದಲ್ಲಿ ತೋಟಗಳಿಗೆ ಹೋಗಲು ಹಾಗೂ ತೋಟಗಳಲ್ಲಿ ವಾಸ ಮಾಡ್ತಾ ಇರುವ ರೈತರಿಗೆ ಚಿರತೆ ಹಾವಳಿಯಿಂದ ಭಯದಿಂದ ಜೀವನ ನಡೆಸುವಂತಾಗಿದೆ. ರೈತ ಮುಖಂಡ ಪ್ರಸಾದ್ ಮಾತನಾಡಿ, ವಿದ್ಯುತ್ ಸಮಸ್ಯೆಯಿಂದ ಪಂಪ್ ಮೋಟಾರ್ ಸಮಸ್ಯೆ ಆಗ್ತಾ ಇದೆ. ತೋಟಗಳಿಗೆ ನೀರು ಸರಬರಾಜು ಮಾಡದೆ ಬೆಳೆ ಬೆಳೀತಾ ಇರುವ ಬೆಳೆಗಳಿಗೂ ಕೂಡ ನೀರಿನ ಅಭಾವ ಎದುರಾಗ್ತಾ ಇದೆ. ಸಂಬಂಧಪಟ್ಟ ಬೆಸ್ಕಾಂ ಅಧಿಕಾರಿಗಳು ದೂರವಾಣಿ ಕರೆ ಸ್ವೀಕರಿಸ್ತಾ ಇಲ್ಲ. ನಮ್ಮ ಸಮಸ್ಯೆ ಯಾರ ಬಳಿ ಹೇಳಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಎಂದು ಬೆಸ್ಕಾಂ ಇಲಾಖೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಸಮಸ್ಯೆ ಬಗೆಹರಿಯದೆ ಹೋದ್ರೆ ನಾವು ಕುಟುಂಬ ಸಮೇತ ಬೆಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲು ಮುಂದಾಗ್ತೀವಿ ಎಂದಿದ್ದಾರೆ. ಬೆಸ್ಕಾಂ ಶಾಖಾಧಿಕಾರಿ ಕೃಷ್ಣಪ್ಪ ಮಾತನಾಡಿ, ರೈತರ ಸಮಸ್ಯೆಯನ್ನ ನಾವು ಕೂಡ ಆಲಿಸಿದ್ದೀವಿ. ಇದರ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದು 1 ವಾರದ ಒಳಗೆ ರೈತರಿಗೆ ಬೆಳಿಗ್ಗೆ ಸಂಜೆ ವೇಳೆಗೆ ಸಮರ್ಪಕವಾಗಿ ವಿದ್ಯುತ್ ಅನ್ನ ಕೊಡ್ತೀವಿ. ಈಗಾಗಲೇ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. 1 ವಾರದಲ್ಲಿ ಸಮಸ್ಯೆ ಬಗೆಹರಿಸಿಕೊಳ್ತೀವಿ ಅಂತ ಹೇಳಿದ ಬಳಿಕ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಹಿಂಪಡೆದಿದ್ದಾರೆ. ಯಾವುದೇ ಅಹಿತಕರ ಘಟನೆ ಜರುಗದಂತೆ ಸಿಎಸ್ಪುರ ಪಿಎಸ್ಐ ಧರ್ಮಾಂಜಿ ಸೂಕ್ತ ಬಂದೋಬಸ್ತ್ ವಹಿಸಿದ್ರು. ಇದೇ ಸಂದರ್ಭದಲ್ಲಿ ಮಂಜುನಾಥ, ದಯಾನಂದ, ದಿವಾಕರ್, ಮಹೇಶ್, ಗಂಗಾಧರ್, ನಿರಂಜನ್, ಪರಮೇಶ್, ಚಿದಾನಂದ, ಶಿವಕುಮಾರ್, ಗುರುಶಾಂತ್. ಅದು ಫೋನ್ ಹೋಗಲ್ಲ. ನಾವು ಹುಡುಕೊಂಡು ಹೋಗಿ MASS ಹತ್ರ ಕೇಳ್ಕೊಂಡು ಏನಾಯ್ತು ಅಂತ ಅವರ ಕೇಳೋ ನಂಬರ್ನ ಅವ್ರನ್ನ ಕೇಳಿರ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಆಪರೇಟರ್ MASS ನಲ್ಲಿ ನಮ್ಗೆ SO ಹೇಳ್ತಾ ಇರ್ತಾರೆ, ಅವ್ರು ಹೇಳ್ದಂಗೆ ನಾವು ಕೇಳ್ಬೇಕಾಗುತ್ತೆ, ನಾವೇನ್ ಮಾಡೋಣ ಅಂತ ಕೇಳ್ತಾರೆ. ಇದನ್ನ SOಗಾಗ್ಲಿ AWBಗಾಗ್ಲಿ ನಾವು ಫೋನ್ ಮಾಡಿದ್ರೆ ಇಲ್ಲಿ ಫೋನ್ ಎತ್ತಲ್ಲ. ಬಹುಶಃ ನಾನ್ ತಿಳಿದಂಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿ AWB 2 ಡಿವಿಷನ್ ಕೊಟ್ಟಿರ್ತಕ್ಕಂಥದ್ದು ನಾನು ಗುಬ್ಬಿನೇ ಅಂತ ಕೇಳ್ಪಟ್ಟಿದ್ದೀನಿ. ಒಂದು ನಿಟ್ಟೂರು ಮತ್ತೆ ಒಂದು ಗುಬ್ಬಿ. ಇಡೀ ಕರ್ನಾಟಕದಲ್ಲಿ 2 AWB ಎಲ್ಲೂ ಕೊಟ್ಟಿಲ್ಲ. 2 ಡಿವಿಷನ್ ಇರೋದು ನಾನಂತೂ ಕೇಳ್ಪಟ್ಟಿಲ್ಲ. ಹೇಳಕ್ಕೆ ಗುಬ್ಬಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ರಾಯಬಾಗು 1ನೇ ಶ್ರೀಮಂತ ತಾಲೂಕು, ಗುಬ್ಬಿ 2ನೇ ಶ್ರೀಮಂತ ತಾಲೂಕು ಅಂತ ಹೇಳ್ತಾರೆ. 2 ಡಿವಿಷನ್ ಕೊಟ್ಟೈತೆ. ಏನ್ ಕಿತ್ತೆಸ್ರು ಅಂತ ಹೇಳಿ ನಾನು AWB ಕೇಳಕ್ ಇಷ್ಟಪಡ್ತೀನಿ. ಇಲ್ಲಿನ AWB ಒಂದು. ಎರಡನೇದಾಗಿ ಫೋನ್ ಎತ್ತಿ ರೈತರಿಗಾಗ್ಲಿ ಕಸ್ಟಮರ್ಸ್ಗಾಗ್ಲಿ ನೇರವಾದ ಕರೆಕ್ಟ್ ಆದ ಉತ್ತರವನ್ನ ಕೊಡ್ತಾ ಇಲ್ಲ. ಒಂದು. ಆಮೇಲೆ ಏನ್ ಕಾರಣಕ್ಕೆ ತೆಗಿತಾವ್ರೆ ಅಂತ ಕೇಳಿದ್ರೆ, ನಾವೆಲ್ಲ ಲಿಂಕ್ ಲೈನ್ ಮಾಡ್ತಾ ಇದೀವಿ, ಎಲ್ಲ ಹೇಳ್ತಾ ಇದೀವಿ, 4 ದಿವಸ ಸರಿಯಾಗುತ್ತೆ, 4 ದಿವಸ ಸರಿಯಾಗುತ್ತೆ ಅಂತ ಹೇಳಿ ಈ ಅರ್ಕೆ ಉತ್ತರನ 1 ತಿಂಗಳಿಂದ ಕೇಳ್ಕೊಂಡ್ ಬಂದಿದೀವಿ. ಆಮೇಲೆ ನಿರಂತರ ಊರಿಗಿರುತ್ತೆ, ಕೊಡ್ತಿರ್ತಾರೆ, ಏನೋ 1 ಗಂಟೆ ತೆಗಿತಾರೆ, ಕೊಡ್ತಾರೆ, ಬರುತ್ತೆ ಹೋಗುತ್ತೆ ಅನ್ಕೊಳ್ಳೋಣ. ಈ 3 ಫೇಸ್ ನಲ್ಲಿ ಈ ಮಾರುತಿಪಾಳ್ಯ 3 ಫೇಸ್ ಕರೆಂಟ್ ಏನೈತೆ, ಅದನ್ನ ಹಳ್ಳಿ ತೋಟಗಳಲ್ಲಿ ಮನೆಗಳವೆ. ಆ ಮನೆಗಳಿಗೆ ನಾವು ರಾತ್ರಿ 9 ಗಂಟೆಲಿ ಸಣ್ಣ ಮಗು ಒಂದು ಚಿರತೆ ಹೋಯೈತೆ, ಕುಂಬಣ್ಣ ಅಂತ ಇಲ್ಲೆಲ್ಲ ಅವ್ರು ಮೊನ್ನೆ ನೈಟ್ ಫೋನ್ ಮಾಡಿ ಹೇಳ್ತಾರೆ, ಸರ್ ಚಿರತೆ ಹೋಯೈತೆ, ಕರೆಂಟ್ ಕೊಟ್ಟಿಲ್ಲ ಅಣ್ಣ ಅಂತ ಕೇಳ್ತಾರೆ. ಏನ್ ಮಾಡ್ಬೇಕು? ರಾತ್ರಿ 9 ಗಂಟೆ ಆದ್ರೂ ಕರೆಂಟ್ ಬಂದಿರಲ್ಲ ಅದು. ಆಮೇಲೆ ಯಾವಾಗ ಬೇಕು ಅವಾಗ ಕರೆಂಟ್ ನ ತೆಗಿತಾರೆ. ಆಮೇಲೆ ಎಲ್ಲಾ ಫೀಡರ್ಗೂ ಒಂದ್ ನಿಗದಿಯಾದ ಟೈಮಿಂಗ್ಸ್ ನಂತರ 2 ಗಂಟೆ, 2.5 ಗಂಟೆ, 3 ಗಂಟೆ 3 ಫೇಸ್ ಕೊಡ್ತಾರೆ. 1 ವಾರ 1 ಸಮ ಕೊಡ್ತಾ ಇರ್ತಾರೆ. ಇದನ್ನ ಯಾವಾಗ ಎಲ್ಲಾ ಫೀಡರ್ಗೂ ಹಂಚ್ಕೊಂಬಂದು ಮಿಗತಾ ಕೊಟ್ಟು ಹಾಗೂ ಎನ್ ರಾಂಪುರ, ಹೆಸರಳ್ಳಿ ಭಾಗದ ರೈತರು ಬಂದು ನಾವು ಧರಣಿಯನ್ನ ಕೂತಿತ್ತು. ಅದಕ್ಕೆ ನಮ್ಮ ರಕ್ಷಣಾ ಇಲಾಖೆಯವರು ಬಂದು ನಮಗೆ ಸಹಕಾರವನ್ನ ಕೊಟ್ಟು SO ಆಗಿರ್ತಕ್ಕಂಥ ಕೃಷ್ಣಪ್ಪನವರು ನಮ್ಗೆ ನಾವು ನಮ್ಮ ಬೇಡಿಕೆಗೆ ಎಲ್ಲದಕ್ಕೂ ಸ್ಪಂದಿಸಿ ಇವತ್ತಿನಿಂದಲೇ ನಿಮ್ಮ ಬೇಡಿಕೆಗಳು ಏನವೆ ಅವನ್ನ ಒಂದೊಂದಾಗಿ ಬಗೆಹರಿಸಿಕೊಡ್ತೀವಿ ಅಂತ ಹೇಳಿವ್ರೆ. ಹಾಗಾಗಿ ಈ ಒಂದು ಸ್ಟ್ರೈಕ್ ಅನ್ನ ನಾವು ವಾಪಸ್ ತಕ್ಕಂತ ಇದೀವಿ. ವಾಪಸ್ ತಕೊಂಡು ಒಂದು ವೇಳೆ ಏನಾದ್ರು ಇದು ನಡೀಲಿಲ್ಲ ಅಂದ್ರೆ ನಮ್ಮ ಸಬ್ ಇನ್ಸ್ಪೆಕ್ಟರ್ ಸಾಹೇಬ್ರಾದವರಂತ ಗುಬ್ಬಿ ಸಬ್ ಇನ್ಸ್ಪೆಕ್ಟರ್ ಸಾಹೇಬ್ರಾದವ್ರು ಬಂದವ್ರೆ,
ಅವ್ರ ಮುಖೇಣನೇ ಹೇಳ್ತಾ ಇದೀವಿ, ಇದನ್ನ ತಾರ್ಕಿಕ ಹಂತಕ್ಕೆ ತಾಂಡೋಗಿ ಮತ್ತೆ ನಾವು ಈ ಹೋರಾಟವನ್ನ ಮುಂದುವರಿಸ್ತೀವಿ. ಇವತ್ತಿನಿಂದಲೇ ಇದು ನಮ್ಮ ಬೇಡಿಕೆಗಳು ಈಡೇರಬೇಕಾಗಿ ಕೇಳ್ಕೊಂತ ಇದೀವಿ. ಗ್ರಾಮಸ್ಥರು ಭಾಗವಹಿಸಿದ್ರು. ಮೋಹನ್, ಎಂಎನ್ ಕೋಟೆ, ನವಕರ್ನಾಟಕ ಟಿವಿ.